ಬರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ HD ಕುಮಾರಸ್ವಾಮಿ ಗಿಫ್ಟ್ ಕಾರ್ಡ್ ಬಾಂಬ್ ಹಾಕಿದ್ದಾರೆ. ಕೊನೆ ಬಾರಿಯಂತೆ ಈ ಸಾರಿಯೂ ಕೂಡ ಚಾಳಿ ಮುಂದುವರಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ರೈಟ್, ಸುಮಲತಾ ಅವರು ಬರ್ತಾ ಇದ್ದಾರೆ ವೋಟ್ ಮಾಡೋದಕ್ಕೆ. ಸುಮಲತಾ ವೋಟ್ ಮಾಡ್ತಾ ಇದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಾರಿ ಸುಮಲತಾ ಅವರ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಮತ್ತೊಂದೆಡೆ ಸುದೀಪ್ ಸಾಕಷ್ಟು ಜನ ತಾರೆಯರು, ರಕ್ಷಿತಾ ಅವರು ಬಂದರು, ಹಾಗೆಯೇ ರಚಿತಾರಾಮ್ ಬಂದರು, ಹಾಗೆಯೇ ಸುಮಲತಾ ಅವರು ಬಂದಿದ್ದಾರೆ. ಸಾಕಷ್ಟು ಜನ ಬಂದು ವೋಟ್ ಮಾಡ್ತಾ ಇದ್ದಾರೆ. ವೋಟ್ ಮಾಡೋ ಅಂಥದ್ದು ಎಷ್ಟು ಮುಖ್ಯ ಅನ್ನೋದಕ್ಕೆ ಇವೆಲ್ಲವೂ ಕೂಡ ನೀವು ಯಾರೇ ಆಗಿರಿ ನೋಡಿ, ಇದು ಒಂದು ದಿನ ನಿಮ್ಮ ಹಕ್ಕನ್ನು ಚಲಾವಣೆ ಮಾಡೋದಕ್ಕಿರೋವಂಥ ಸುವರ್ಣ ಅವಕಾಶ. ಬಡವರು, ಶ್ರೀಮಂತರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರೋರು, ದೊಡ್ಡವರು, ಸಣ್ಣವರು, 18 ವರ್ಷಕ್ಕೆ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಕೂಡ ನೀವು ಯಾವುದೇ ಪ್ರೊಫೆಷನಲ್ಲಿರಿ ನೋಡಿ, ರಚಿತಾರಾಮ್ ಅವರು ಕ್ಯೂನಲ್ಲಿ ನಿಂತು ವೋಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು ಅಂತ ಸಾರುವಂಥ ಒಂದು ಅದ್ಭುತವಾದ ದಿನ. ಎಲ್ಲರೂ ಹೇಳೋದು ಹೇಳ್ತಾರೆ ಅಂತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ, ಅದಕ್ಕೆ ಏನು ಮಾಡೋದು. ಯಾರು ಬರ್ತಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರು ಬರ್ತಾ ಇದಾರೆ ಅವ್ರ ಬಗ್ಗೆ ಗಮನ ಕೊಡೋದು. ಯಾಕಂದ್ರೆ ಒಳ್ಳೆ ಕಿತ್ತಿರೋರ್ಗು ಆಗ್ತಾ ಇದೆಯಲ್ಲ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಸುದೀಪ್ ಅವರು ಮಾಧ್ಯಮಗಳಿಗೆ ಮಾತನಾಡ್ತಾ ಇದ್ರು. ಹಾಗೆಯೇ ಸುಮಲತಾ ವೋಟ್ ಮಾಡಿ ಹೊರಗಡೆ ಬರ್ತಾ ಇದ್ದಾರೆ. ಇಂಕಿನ ಆ ಒಂದು ಶಾಯಿಯನ್ನು ಹಾಕಿಸ್ಕೊಂಡಿರ್ತಕ್ಕಂಥ ಗುರುತನ್ನು ತೋರಿಸಿದ್ರು. ಎಲ್ಲರೂ ಒಂದೇ, ಎಲ್ಲರೂ ಸಮಾನರು ಅನ್ನೋವಂಥ ಒಂದು ಸಂದೇಶವನ್ನು ಸಾರುವಂಥ ಒಂದು ಪ್ರಮೋದಾ ದೇವಿ ಅವರು ನಿಂತು ವೋಟ್ ಮಾಡ್ತಾ ಇರುವಂಥದ್ದು. ಹಾಗೆ ಪ್ರತಿಯೊಬ್ಬರು ಕೂಡ ಮತಗಟ್ಟೆಗೆ ಬಂದು ವೋಟ್ ಮಾಡ್ತಾ ಇರುವಂಥ ಒಂದು ದಿನ. ಬ್ಯೂಟಿ ಆಫ್ ಡೆಮಾಕ್ರಸಿ ಅಂದರೆ ಇದೇ ನೋಡಿ, ಎಷ್ಟು ಚಂದ ಪ್ರಜಾಪ್ರಭುತ್ವ ಅಂತ ಹೇಳುವಂಥದ್ದು. ಪ್ರತಿಯೊಬ್ಬರನ್ನು ಕೂಡ ಒಳಗೊಳ್ಳುವ, ಪ್ರತಿಯೊಬ್ಬರಿಗೂ ಕೂಡ ಒಂದು ಧ್ವನಿಯನ್ನು ಕೊಡ್ತಕ್ಕಂಥ, ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಾತಿನಿಧ್ಯ ಕೊಡ್ತಕ್ಕಂಥ ಪ್ರಜಾಪ್ರಭುತ್ವ ದೇಶ ಭಾರತ. ಇಲ್ಲಿ ಮತದಾನ ಮಾಡೋದು ಪ್ರತಿಯೊಬ್ಬರಿಗೂ ಸಿಕ್ಕಿರ್ತಕ್ಕಂಥ ಒಂದು ಅಮೂಲ್ಯವಾದ ಹಕ್ಕು. ಸೊ ಅದನ್ನು ಸದುಪಯೋಗ ಪಡಿಸ್ಕೋಬೇಕು, ವೋಟ್ ಮಾಡಬೇಕು. ನಾವು ಇಷ್ಟೆಲ್ಲ ಟಿವಿನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಯಾಕೆ ತೋರಿಸ್ತೀವಿ, ಯಾಕೆ ಪದೇ ಪದೇ ಇದನ್ನೆಲ್ಲ ಹೇಳ್ತೀವಿ ಅಂದರೆ ಪ್ರತಿಯೊಬ್ಬರು ಬಂದು ವೋಟ್ ಮಾಡಲಿ ಅನ್ನೋ ಕಾರಣಕ್ಕೆ. ನೀವು ಹೆಚ್ಚೆಚ್ಚು ವೋಟ್ ಮಾಡಿದಾಗ ನಿಮಗೆ ಸರ್ಕಾರ ಏನಾದರೂ ತಪ್ಪು ಮಾಡಿದ್ರೆ ಕೇಳೋ ಅಂಥ ಒಂದು ಹಕ್ಕು ಬರುತ್ತೆ, ಅಥವಾ ಏನಾದರೂ ಯೋಜನೆಗಳು ಸರಿ ಇಲ್ಲ ಅಂತಂದರೆ ಮಾತಾಡೋದಕ್ಕೆ ಹಕ್ಕಿರುತ್ತೆ. ಯಾಕಂತಂದರೆ ಪ್ರತಿಯೊಬ್ಬರು ವೋಟ್ ಮಾಡಿರ್ತೀರಾ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಗಿಗಳಾಗೋದಕ್ಕೆ ಒಂದು ಅತ್ಯುತ್ತಮವಾದಂಥ ಅವಕಾಶ ಇದು. ಅಯ್ಯೋ, ಒಂದು ವೋಟ್ ಏನು ಮ್ಯಾಟ್ರ್ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ, ಬಂದು ವೋಟ್ ಮಾಡಿ. ಸುಮಲತಾ ಮಾತಾಡ್ತಾ ಇದ್ದಾರೆ. ವೋಟು ಅನ್ನೋದು ನಮ್ಮೆಲ್ಲರ ಒಂದು ಅಧಿಕಾರ ಹಾಗೂ ಜವಾಬ್ದಾರಿಯನ್ನು. ಆ ಒಂದು ಜವಾಬ್ದಾರಿಯನ್ನು ಇವತ್ತು ನಾನು ಚಲಾಯಿಸಿದ್ದೀನಿ. ಸೊ ಒಂದು ಹೆಮ್ಮೆ, ಖುಷಿ ಆಗುತ್ತೆ. ವೋಟ್ ಮಾಡೋದಕ್ಕೆ ಮತದಾರರಿಗೆ ಏನು ಹೇಳ್ತಾರೆ? ಜವಾಬ್ದಾರಿ ಎಲ್ಲರೂ ತುಂಬ ಒಂದು ಬೇಜವಾಬ್ದಾರಿತನ ಕಾಣಿಸ್ದಾಗ. Party, do you look at the candidate? What do you look at, sir? I look at my country, sir. ಒಂದು ದಿನಾನೂ ನಾವು ಅದನ್ನು, ಆ ಜವಾಬ್ದಾರಿನ ನಾವು ನಿಭಾಯಿಸಿಲ್ಲ ಅಂದರೆ ನಮಗೆ ನಾಳೆ ದಿನ ನಮ್ಮ ಹಕ್ಕನ್ನು ಕೇಳೋ ಒಂದು ಅವಕಾಶ ನಾವು ಕಳ್ಕೊಂಡವರಾಗ್ತೀವಿ. ಇದನ್ನು ಪ್ರತಿಯೊಬ್ಬರೂ ಅರಿತು ಖಂಡಿತ ಈ ವೋಟು ಅನ್ನೋದು ನಮ್ಮ ಒಂದು ಅಧಿಕಾರ, ಅದನ್ನು ಚಲಾಯಿಸಲೇಬೇಕು. ಮೇಡಮ್, ಈಗ ದೇವೇಗೌಡರು ಒಂದು ಮಾತನ್ನು ಹೇಳಿದ್ದಾರೆ, ಅಂದರೆ ಸುಮಲತಾ ಅವರು ಮಂಡ್ಯದಲ್ಲಿ ನಮಗೆ ಸಪೋರ್ಟನ್ನು ಮಾಡಲಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಏನು ಹೇಳ್ತೀವಿ?
ನೋಡಿ, ಅವರು ಹಿರಿಯರು, ತುಂಬ ಮೊದಲಿಂದಲೂ ತುಂಬಾ ನಮಗೆ ಗೌರವ ಇದೆ ಅವ್ರ ಬಗ್ಗೆ. ಅವರ ಹೇಳಿಕೆಗೆ ನಾನು ಇನ್ನೊಂದು ರೀತಿಯ ಒಂದು ಉತ್ತರ ಹೇಳೋಕ್ಕೆ ಇಷ್ಟ ಇಲ್ಲ. ಆದರೂ ಎಲ್ಲೋ ಅವ್ರಿಗೆ ಇಲ್ಲಿಂದ ಸರಿಯಾದ ಮಾಹಿತಿ ಕೊಡಲಿಲ್ಲ, ಇಲ್ಲಾಂದರೆ ಅವ್ರು ಆ ರೀತಿ ಹೇಳಿಕೆ ಕೊಡ್ತಾ ಇರಲಿಲ್ವೇನೋ ಅಂತ ನನಗನ್ಸುತ್ತೆ. ಖಂಡಿತ ಅವರಿಂದ ಈ ಹೇಳಿಕೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮೆಲ್ರಿಗೂ ಗೊತ್ತು ಈ ಒಂದು ಚುನಾವಣೆಯ ಹಿನ್ನೆಲೆ ಏನು ಇತ್ತು ಅನ್ನೋದು. ನಾನು ಪಕ್ಷೇತರ ಸಂಸದೆ, ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಎಂಥ ಒಂದು ಗೆಲುವನ್ನು ಇಲ್ಲಿ ನನಗೆ ಜನ ಕೊಟ್ಟಿದ್ದರು. ಅದೇ ರೀತಿ 5 ವರ್ಷಗಳು ನನ್ನ ಜವಾಬ್ದಾರಿನ ಯಾವ ರೀತಿ ನಾನು ಕ್ಷೇತ್ರದಲ್ಲಿ ಹಾಗೂ ಲೋಕಸಭೆಯಲ್ಲಿ ನಿಭಾಯಿಸ್ಕೊಂಡು ಬಂದೆ. ಸಣ್ಣದೋ ದೊಡ್ಡದೋ ಅಂಬರೀಷ್ ಅವ್ರಿಗೆ ನನಗೆ ಆದಂಥ ಒಂದು ಬೆಂಬಲ, ಒಂದು ಪಡೆ, ಒಂದು ಶಕ್ತಿ ಅನ್ನೋದು ಜಿಲ್ಲೆಯಲ್ಲಿದ್ದೇ ಇದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನದೇನೇ ಇದ್ದರೂ ಈ ಒಂದು ಸಂದರ್ಭದಲ್ಲಿ ನಾನು ಅದನ್ನು ನೋಡ್ಕೋಬಾರ್ದು. ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ನಾನು ನನ್ನ ಗೆದ್ದಂಥ ಸೀಟನ್ನ ನಾನು ತ್ಯಾಗ ಮಾಡಿದ್ದೆ. ಈ ನಿಟ್ಟಿನಲ್ಲಿ ನನ್ನ ಶಕ್ತಿ ಏನಿದೆ, ಅಂಬರೀಷ್ ಅವರ ಒಂದು ಅಭಿಮಾನಿಗಳ ಪಡೆ ಏನಿದೆ, ಆ ಶಕ್ತಿಯೆಲ್ಲ BJPಗೆ ಹಾಗೂ NDAಗೆ ಸೇರಿದ ಲೆಕ್ಕನೇ ನನ್ನ ಪ್ರಕಾರ. ನಮ್ಮ ಕಾರ್ಯಕರ್ತರೇನೇ ಇರಲಿ, ನಾನು ಫಿನಿಷ್ ಮಾಡಾದ್ಮೇಲೆ ನೀವು ಕೇಳಿ, ನಮ್ಮ ಕಾರ್ಯಕರ್ತರೇನೇ ಇರಲಿ, BJP ಪಕ್ಷದ ವತಿಯಿಂದ ಹಾಗೂ ನನ್ನ ಜೊತೆಯಲ್ಲಿದ್ದಂಥ ಬೆಂಬಲಿಗರು ಎಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಇವತ್ತಿನ ದಿನದವರೆಗೂ JDS ಪಕ್ಷದ ನಾಯಕರು ಯಾರು ನನ್ನನ್ನು ಇಂಥ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ, ನೀವು ಬಂದು ನಮ್ಮನ್ನು ಆ ಸಭೆಯಲ್ಲಿ ಜಾಯಿನ್ ಮಾಡಿ, ಅಥವಾ ನಮ್ಮ ಪರ ಈ ಒಂದು ಊರಿಗೆ, ಈ ಒಂದು ತಾಲೂಕಿಗೆ, ಈ ಒಂದು ಗ್ರಾಮಕ್ಕೆ ಪ್ರಚಾರಕ್ಕೆ ಬನ್ನಿ ಅನ್ನೋವಂಥ ಮಾತನ್ನು ಎಲ್ಲಾದರೂ ಅವ್ರು ಹೇಳಿ ನಾನು ಬೇಡ ಅಂತ ಹೇಳಿದ್ರೆ ಸರ್, ಎನಿಥಿಂಗ್ ಗುಡ್ ಫಾರ್ ದ ಕಂಟ್ರಿ ಅಂಡ್ ದ ಪೀಪಲ್ ಸರ್. ಸರ್, ಈಗ ಕನ್ನಡದಲ್ಲಿ ಸರ್ ಈಗ ಹೆಂಗ್ ಸಂದೇಶ ಕೊಡ್ತೀರಿ ಸರ್ ಎಲ್ಲರಿಗೂ ಮತದಾನ ಮಾಡಿ ಅಂತ? ಯಾಕಂದ್ರೆ ತುಂಬಾ ಜನ ಮತದಾನ ಮಾಡಲ್ಲ ಈ ಟೈಮಲ್ಲಿ. ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಮುಂದೆ ಓಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೊ ವಾಟ್ ಕ್ಯಾನ್ ಯು ಡೂ ಸರ್? ಈಗ ಕೆಲವ್ರು ಓಟ್ ಎಷ್ಟು ಯಾರೇ ರಿಕ್ವೆಸ್ಟ್ ಮಾಡಿದ್ರು ಬಂದು ಹಾಕಲ್ಲ ಅಂತ ಏನು ಮಾಡೋಕ್ಕಾಗತ್ತೆ? ಇವಾಗ ರೆಸ್ಪಾನ್ಸಿಬಿಲಿಟಿ, ಪ್ರೀತಿ ಇರೋರು, ಅಕಸ್ಮಾತ್ ಮಾಡಬೇಕು ಅಂತ ಅನ್ನಿಸ್ದವರು ಬಂದು ಮಾಡ್ತಾಯಿದ್ರೆ. ಸೊ ನಾನು ಹೇಳೋದು, ಮಾಡೋಕ್ಕಾಗದೇ ಇರೋರಿಗೆ ನಾವು ರಿಕ್ವೆಸ್ಟ್ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತಾನೇ ಮಾಡ್ತಾ ಇರೋದು. ಎಲ್ಲರೂ ಹೇಳ್ತಾನೆ ಇರ್ತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ, ಅಂದಾಗ ಏನು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಯಾರು ಬರ್ತಾ ಇಲ್ವೋ ಓಟ್ ಹಾಕೋಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರು ಬರ್ತಾ ಇದ್ದಾರೋ ಅವ್ರ ಬಗ್ಗೆ ಗಮನ ಕೊಡೋಣ. ಯಾಕಂದರೆ ಒಳ್ಳೇದಾದರೆ ಮನೇಲಿ ಕೂತಿರೋರ್ಗೂ ಆಗ್ತಾ ಇದೆಯಲ್ಲ, वोट हाक दे रहे आगता है अनुभविसली बिड़ी। हिंदी में कोई बोलते हैं, हिंदी में लोगों के लिए अपील कर देंगे, हिंदी में क्या कहेंगे? आपने वोट का क्या महत्व, आपने वोट किया है, हिंदी में कुछ बोलते हैं आप? सर, जो वोट नहीं कर रहे हैं उसके लिए मेरे पास कुछ मैसेज नहीं है सर। जो वोट कर रहे हैं खुशी है कि वो अपने देश को और राज्य को प्यार करते हैं सर। आपने वोट किया, आपके लिए क्या मुद्दा रहा? आपने अपील क्या करना, लोग अपील करेंगे आप क्योंकि आप ವರಿಷ್ಠರು ಬಳಿ ಹೇಳಿದ್ದಾರೆ ಮೇಡಮ್ ಸುಮಲತಾ ಬರೋದು ಬೇಡ ಪ್ರಚಾರಕ್ಕೆ ಅಂತ. ನನಗೆ ಗೊತ್ತಿಲ್ಲ ಯಾರು ಹೇಳಿದ್ದಾರೆ, ಏನು ಹೇಳಿದ್ದಾರೆ. ಕರೆದಿಲ್ಲ ನನ್ನನ್ನು, ಯಾವುದೇ ಒಂದು ಪ್ರಚಾರಕ್ಕೆ ನೀವು ಬನ್ನಿ ಅಂತ ಈವರೆಗೂ ಕರೆದಿಲ್ಲ. ಯಾರೂ ನನ್ನ ಫೋನಲ್ಲೂ ಟಚ್ಚಲ್ಲೂ ಇಲ್ಲ. ಅವತ್ತು ಕುಮಾರಸ್ವಾಮಿ ಅವರು ನಮ್ಮ ಮನೆಗೆ ಬಂದಾದ ಮೇಲೆ ಈವರೆಗೂ ಅಲ್ಲಿಂದನೂ ನನ್ನ ಜೊತೆಯಲ್ಲಿ ಯಾರೂ ಫೋನಲ್ಲಿ ಮಾತಾಡಿಲ್ಲ. ನನ್ನ ಸುತ್ತಮುತ್ತ ಯಾರಿಗೂ, ನಮ್ಮ ಆಪ್ತರಿಗೂ ಯಾರೂ ಕೇಳಲಿಲ್ಲ ಈ ರೀತಿ ಮೇಡಮ್ ಬರಬೇಕು, ನಮ್ಮ ಪ್ರಚಾರಕ್ಕೆ ಜಾಯ್ನ್ ಆಗಬೇಕು ಅನ್ನೋಂಥದ್ದು. ಇನ್ಫ್ಯಾಕ್ಟ್ ಆವತ್ತು ಮೋದಿ ಅವರ ಮೈಸೂರು ಸಮಾವೇಶದಲ್ಲಿ ಆರ್ ಅಶೋಕ್ ಅವರು ಹೇಳಿದ್ರು, ನಾನು ಒಂದು ಡೇಟ್ ಎಲ್ಲ ಫಿಕ್ಸ್ ಮಾಡಿ ಅವರು ನನ್ನನ್ನು ಕೇಳಿದ ಮೇಲೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ, ಅವತ್ತು ದಿನ ಬನ್ನಿ ಅಂತ ಹೇಳಿದ್ದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ.
ಈಗ ಪಕ್ಷದಲ್ಲೂ ಇವರು ಅದನ್ನು ಕೇಳಲಿಲ್ಲ. ಒಂದಿನ ಎಲ್ಲರನ್ನೂ ಜೋಡಿಸಿ ಇಲ್ಲಿ ಪ್ರಚಾರಕ್ಕೆ ಕರೆಸಿ ಅನ್ನೋಂಥ ಮಾತನ್ನು ಯಾರೂ ನನಗೆ ಹೇಳಲಿಲ್ಲ ಈವರೆಗೂ. ಅಂಥದ್ರಲ್ಲಿ ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಇಲ್ಲದಂಗೆ ಆಗತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬ ಕಾಡ್ತಿದೆ. ಹಾಗಾದರೆ ನಾನು ಮಾಡಿದ ತಪ್ಪಾ? ಇದಕ್ಕೇನಾದರೂ ನಾನು ರಿಯಾಕ್ಟ್ ಮಾಡಿದರೆ ಅದನ್ನು ಬೇರೆ ರೀತಿ ಸಂದೇಶ ಹೋಗಬಾರ್ದು ಅನ್ನೋವಂಥ ಇದರಲ್ಲಿ ನಾನು ಸುಮ್ಮನೆ ಇದ್ದೀನಿ. ಇಷ್ಟು ದಿನ ಎಷ್ಟೋ ಜನ ಬೆಂಬಲಿಗರು ಈ ನನ್ನ ನಿರ್ಧಾರಕ್ಕೆ ವಿರೋಧವಾಗಿದ್ದರು. ನೀವೇ ನೋಡಿದ್ರಿ ನಮ್ಮ ಮನೆಗೆ ಬಂದಾಗ ಅವರು ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು ಎಲ್ರಿಗೂ ನಾನು ಸಮಾಧಾನ ಮಾಡ್ತಾ ಬಂದಿದ್ದೀನಿ. ಯಾರು ಮಾಡ್ತಾರೆ ಈ ಕೆಲಸ? ನಾನೇ ಹೇಳ್ತಾ ಇದ್ದೀನಲ್ಲ, ಸೋತ ಸೀಟನ್ನು ಪದೇ ಪದೇ ಸೋತ ಸೀಟನ್ನು ಯಾರು ಬಿಟ್ಕೊಡೋ ಅಂಥ ಒಂದು ಪರಿಸ್ಥಿತಿ ಇಲ್ಲ ಇವತ್ತಿನ ರಾಜಕಾರಣದಲ್ಲಿ. ಗೆದ್ದ ಸೀಟನ್ನು ನಾನು ಮನಸ್ಫೂರ್ತಿಯಾಗಿ ಬಿಟ್ಕೊಟ್ಟಿದ್ದೀನಿ. ನಾನು ಇದಕ್ಕಿಂತ ನಿಮ್ಗೆ ಇನ್ನೇನು ಮಾಡಬೇಕು? ನಾನು ಕಳೆದ ಬಾರಿ ಕ್ಲಾಶ್ ಆಗಿತ್ತು, ನೀವೆಲ್ಲ ದ್ವೇಷ ಮರೆತು ಹೋಗೋದಕ್ಕೆ ರೆಡಿ ಇದ್ರಿ, ಅವ್ರು ರೆಡಿ ಇರಲಿಲ್ವ ಅಂತ? ಅದು ನೀವು ಅವ್ರನ್ನ ತಾನೇ ಕೇಳಬೇಕು. ನಿಮಗಾಗಿದ್ದು ಅನುಭವ ಅಂದರೆ ಈ ಕಡೆಗಣಿಸಿದ್ದು ಇದೆಲ್ಲ ಬೆಳವಣಿಗೆಗಳು ನೋಡಿದಾಗ ಆ ಥರ ಅನಿಸ್ತಾ ಇದೆಯಾ ಅಂತ? ದ್ವೇಷ ಮುಂದುವರಿಸ್ತಾ ಇದ್ದಾರೆ ಎಲ್ಲ ನೋಡಿ. ಈ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ನನಗೇನು ಇದಿಲ್ಲ. ನನಗದು ಗೊತ್ತೂ ಆಗಲ್ಲ ಅವ್ರು ಯಾವ ಕಾರಣಕ್ಕೆ ಈ ರೀತಿ ನಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನನ್ನು ಯಾರೂ ಕರೆದಿಲ್ಲ ಪ್ರಚಾರಕ್ಕೆ. ನನ್ನ ಜೊತೇಲಿ ಇದ್ದಂಥವ್ರನ್ನೂ ಯಾರೂ ಸಂಪರ್ಕ ಮಾಡಿಲ್ಲ. ಲೀಡರ್ಗಳು ಒಂದಷ್ಟು ಜನ ಎಲ್ಲ ಊರುಗಳಲ್ಲೂ ಇರ್ತಾರೆ, ಅವ್ರನ್ನೂ ಯಾರೂ ಸಂಪರ್ಕ ಮಾಡಿ ಈ ರೀತಿ ಕೋಆಪ್ರೇಟ್ ಮಾಡಿ ನಮ್ಮ ಜೊತೇಲಿ ಇರಿ ಅನ್ನೋಂಥ ಮಾತುಗಳನ್ನ ಹೇಳಲಿಲ್ಲ. ನಾನು ಎಷ್ಟು ಅಂತ ಪುಷ್ ಮಾಡಲಿ, ಎಷ್ಟು ಅಂತ ಸಮಾಧಾನ ಮಾಡಲಿ ನಾನು? ಮೇಡಮ್, ಒಂದು ಕಡೆ ಅವ್ರು ಕರೆದಿರಲಿಲ್ಲ, ಪಕ್ಷ ಸೂಚನೆ ಕೊಟ್ಟರೆ ಹೋಗ್ತೀನಿ ಅಂತ, ಪಕ್ಷದಿಂದ ಯಾವುದೇ ರೀತಿಯನ್ನು ಬಂದಿರಲಿಲ್ಲ ಮೇಡಮ್. ಪಕ್ಷ ಸೂಚನೆ ಕೊಟ್ಟಿದ್ದ ಕಡೆ ಎಲ್ಲ ನಾನು ಹೋಗಿದ್ನೋ ಇಲ್ವೋ? ಸಂಬಂಧ ಇದೆಯೋ ಇಲ್ವೋ ಆ ಕ್ಷೇತ್ರಕ್ಕೆಲ್ಲ ನಾನು ಹೋಗಿದ್ನೋ ಇಲ್ಲಿ? ಮಂಗಳೂರುವರೆಗೂ ಹೋಗಿದ್ದೀನಿ. ಮಂಡ್ಯಕ್ಕೆ ಬರಲ್ಲ ನಾನು ಅವ್ರು ಹೇಳಿದ್ರೆ. ನಾನು ಪಕ್ಷದಲ್ಲೂ ಕೇಳಿದ್ದೀನಿ. ಹಂಗೂ ಮೊನ್ನೆ ಮೈಸೂರಲ್ಲಿ ಸಿಕ್ಕಿದಾಗ ಯದುವೀರವ್ರಿಗೆ ನಾನು ಪ್ರಚಾರಕ್ಕೆ ಹೋದಾಗ, ಇಲ್ಲ ನಮ್ಗೆ ಸೂಚನೆ ಬಂದರೆ ನಿಮಗೆ ನಾವು ಹೇಳಿ ಕಳಿಸ್ತೀವಿ, ಈವರೆಗೂ ನಮಗೇನು ರಿಕ್ವೆಸ್ಟ್ ಬಂದಿಲ್ಲ ಅನ್ನೋಂಥ ಮಾತುಗಳನ್ನೇ ಕೆಲವ್ರು ಹೇಳಿದ್ರು. ಹಾಗಾದರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ, ನೀವೇ ಹೇಳಿ. ಅಂದರೆ ತಾವು ಸ್ಪರ್ಧೆ ಮಾಡಲ್ಲ ಅಂತ ಘೋಷಣೆ ಮಾಡೋವರೆಗೂ ಇದ್ದು ಆ ನಂತರದಲ್ಲಿ ತಮ್ಮನ್ನು ಈ ರೀತಿ ನೋಡಿ, ಅದು ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಏನೋ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಈ ರೀತಿಯ ಹೇಳಿಕೆ ನನಗೆ ತುಂಬ ಒಂದು ಬೇಜಾರು. ನಾನು ಆವತ್ತಿನ ದಿನ ನಾನು ನನ್ನ ಸೀಟನ್ನ ಬಿಟ್ಕೊಟ್ಟಿದ್ದು ನನಗೆ ಇಷ್ಟು ಬೇಜಾರಾಗಿಲ್ವೇನೋ. ಬಟ್ ಈ ಒಂದು ಹೇಳಿಕೆ ನನಗೆ ನಿಜವಾಗ್ಲೂ ನೋವು ತಂದಿದೆ, ಈ ಒಂದು ಹೇಳಿಕೆ. ಯಾಕೆಂದರೆ ಅವ್ರ ಬಗ್ಗೆ ನಮ್ಗೆ ಅಷ್ಟು ಗೌರವ ಇದೆ. ಹಿರಿಯರವರು, ಅವ್ರು ಯಾವತ್ತೂ ಈ ರೀತಿಯ ಹೇಳಿಕೆಗಳನ್ನ ಸುಮ್ಮನೆ ಅವ್ರು ಹೇಳಲ್ಲ. ಹಂಗಿದ್ರೆ ಯಾರೋ ಅವ್ರಿಗೆ ಖಂಡಿತ ಮಾಹಿತಿ ಕೊಡಲಿಲ್ವೋ ಅಥವಾ ತಪ್ಪು ಮಾಹಿತಿನ ಕೊಟ್ಟಿದ್ದಾರೋ, ನಾವು ಕರೆದು ಅವ್ರು ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರಿಗೆ ಬಿಂಬಿಸಿದಾರೋ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ರಾಂಗ್ ಮೆಸೇಜ್ ಅವ್ರಿಗೆ ಪಾಸ್ ಆಗಿದೆ ಖಂಡಿತ. ಇಲ್ಲ ಅಂದರೆ ಅವ್ರು ಈ ರೀತಿ ಹೇಳಿಕೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್, ಕಡೆದಾಗಿ ಮೇಡಮ್, ಕುಮಾರಸ್ವಾಮಿ ಗೆಲ್ಲುವಂಥ ವಿಶ್ವಾಸ ಇದೆಯಾ? ಯಾವ ರೀತಿ? ನೋಡಿ, ನಾವು ಗುರಿ ಅಂತೂ NDA BJP 28 ಗೆಲ್ಲಬೇಕು ಅನ್ನೋ ಗುರಿ ಅಂತೂ ಇದೆ. ಉಳಿದಿದ್ದು ಜನರ ಆಶೀರ್ವಾದ. ಖಂಡಿತ ಒಳ್ಳೆ ಟ್ರೆಂಡ್, ಪಾಸಿಟಿವ್ ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲ ಕಡೆ, ಅದರಲ್ಲಿ ಎರಡು ಮಾತಿಲ್ಲ. ನೋಡಿ, ನಾವು ಯಾವತ್ತೂ ರಾಜಕಾರಣದಲ್ಲಿ ಒಂದು ಕಡೆ ಇದ್ದು ಇನ್ನೊಂದು ಕಡೆಗೆ ಮಾಡುವಂಥ ಅವಶ್ಯಕತೆ ನನಗಿಲ್ಲ. ಆ ರೀತಿ ರಾಜಕಾರಣ ನಾನು ಮೊದಲಿಂದ ಮಾಡಿಲ್ಲ. ಇವಾಗ ಎಲೆಕ್ಷನ್ ಟೈಮಿಗೆ ಮೊದಲೇ ನಾನು ಯಾವುದೋ ಒಂದು ಪಕ್ಷ ಸೇರಬೇಕು ಅನ್ನೋವಂಥ ನಿರ್ಬಂಧನೂ ನನಗಿಲ್ಲ, ಇರಲಿಲ್ಲ. ಆದ್ರೂ ನಾನು ಒಂದು ಪಕ್ಷಕ್ಕೆ ಸೇರಿದ್ದೀನಿ ಅಂದರೆ ಆ ಪಕ್ಷಕ್ಕೆ ನನ್ನ ಸಂಪೂರ್ಣ ಸಪೋರ್ಟ್ ಇರುತ್ತೆ. ಅಲ್ಲ, ಅವ್ರು ಏನೇನು ಅವರವರ ಅನುಕೂಲಕ್ಕೆ ಏನೇನು ಬೇಕಾದರೂ ಹೇಳ್ಕೊಬೋದು, ಅದನ್ನು ಬಿಡಿ. ಯಾವ ಎಲೆಕ್ಷನ್ ಬಂದಾಗ ಮಾತ್ರ ಅವ್ರಿಗೆ ಋಣ ಸಂದಾಯ ಎಲ್ಲ ಜ್ಞಾಪಕ ಬರ್ತಾ ಇದೆಯೇನೋ. ಉಳಿದಿದ್ದ ಟೈಮಲ್ಲಿ ಬೇರೆ ರೀತಿಯ ಮಾತುಗಳಿರುತ್ತೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾರೂ ತಲೆ ಕೆಡಿಸ್ಕೊಳ್ಳಬಾರದು. ಅವ್ರನ್ನೇ ಕೇಳಬೇಕು ನೀವು ಯಾವ ಇಕ್ಕಟ್ಟು ಏನು ಅಂತ. ಓಕೆ, ಥ್ಯಾಂಕ್ ಯು.